ಕಳೆದ ಅಧಿವೇಶನದಲ್ಲಿ ವರದಿ ಕಾರ್ಯದರ್ಶಿ ವರದಿ ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. PS ಪೂಜಾರ್ ಅವರು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇದಾರಾ? ಚಂದ್ರಶೇಖರ್ ಪಾಟೀಲ್ ಮಧು ಬಂಗಾರಪ್ಪ ಬರಕ್ ಹೇಳಪ್ಪ. ಮಧು ಬಂಗಾರಪ್ಪ ಕ್ವಾಲಿಫಿಕೇಶನ್ 242B5 ಪ್ರಕಾರ 2025-26ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ ಸದಸ್ಯನಾದ ನಾನು ಸಮಿತಿಯ ಅನುಮೋದಿಸುತ್ತಿರುವ ನಗರ ಅಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಮಿತಿಯ 44ನೇ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತೇನೆ. 5A ಖಂಡನಾ ನಿರ್ಣಯ. ಮಾನ್ಯ ಶಾಸಕರಾದ SF ಜಕಪ್ನವರ, ಡಾಕ್ಟರ್ D ತಿಮ್ಮಯ್ಯ, ಶ್ರೀ ತಿಪ್ಪಣ್ಣ ಕಮಕ್ತೂರ್, DT ಶ್ರೀನಿವಾಸ್, ಶ್ರೀಮತಿ ಬಲ್ಕೀಸ್ ಬಾನು, ಜಗದೇವ್ ಗುತ್ತೇವಾರ್ ಹಾಗೂ ಇತರರು ಈ ಕೆಳಗಂಡ ಖಂಡನ ನಿರ್ಣಯವನ್ನು ಮಂಡಿಸುವುದು. ಇದನ್ನ ಮಂಡಿಸ್ತಾ ಮಾಡ್ತೇವೆ. ಓಕೆ. ಸಭಾಪತಿಗಳ ಈ ಅನುಮತಿಗೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಯವಿಟ್ಟು ಚಲವಾದಿ ನಾರಾಯಣಸ್ವಾಮಿ ಅವರು, ಬಿಜೆಪಿಯವರು ದಯವಿಟ್ಟು ಕುತ್ಕೋಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೇವೆ. ಸಭಾಪತಿಗಳೇ, ಕರ್ನಾಟಕ ವಿಧಾನ ಪರಿಷತ್ತಿನ ಖಂಡನಾ ನಿರ್ಣಯವನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ದೇಶ ಕಂಡ ಅಪರೂಪದ ರಾಷ್ಟ್ರ ನಾಯಕರು ದಿನಾಂಕ 8/8/2006 ಉತ್ತರಾಖಂಡ ರಾಜ್ಯದ ಹಲ್ವಾನಿ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿದ ಮಾತನಾಡಿದ ಮೇಲೆ ಮನುವಾದಿಗಳು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತು ಭಾಷಣ ಮಾಡಿದ ಸ್ಥಳವನ್ನು ಹೋಮವನ ಮುಖಾಂತರ ಶುದ್ಧಿಗೊಳಿಸಿ ಸಾರ್ವಜನಿಕ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ದು ಭಾರತ ಸಂವಿಧಾನಕ್ಕೆ ಅಪಮಾನ ಮಾಡಲಾಗಿದೆ. ರಾಜ್ಯಸಭಾ ಅಧ್ಯಕ್ಷರು ಈ ಘಟನೆಯನ್ನು ತನಿಖೆಗೆ ಆದೇಶ ಮಾಡಿದ್ದಾರೆ. ಆದ್ದರಿಂದ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಈ ಕುರಿತು ಖಂಡನ ನಿರ್ಣಯ ಮಂಡಿಸಲು ನಾನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 2 ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ಅಂತಂದ್ರೆ, ಸಂಯುಕ್ತ ಕರ್ನಾಟಕದಲ್ಲಿ 14ನೇ ತಾರೀಕಿಗೆ ಬಂದಂತ ಭಾಷಣ, ಖರ್ಗೆ ಅವರ ಭಾಷಣ ಏನಿದೆ ಅಂತಂದ್ರೆ, ನಾನು ಮಾಡಿದ ಭಾಷಣ ಮಾಡಿದ ವೇದಿಕೆ ಶುದ್ಧೀಕರಣ, ಖರ್ಗೆ ಆಕ್ರೋಶ, ಬಿಜೆಪಿಯಿಂದ ರಾಜ್ಯಸಭೆಯ ವಿಪಕ್ಷ ನಾಯಕನ ಆರೋಪ